ನಮಸ್ಕಾರ. ಇಂದಿನ ಶೈಕ್ಷಣಿಕ ವಿಶೇಷಕ್ಕೆ ಸ್ವಾಗತ. ಮಕ್ಕಳಲ್ಲಿನ ಸೃಜನಶೀಲತೆ ಮತ್ತು ಜೀವನ ಕೌಶಲ್ಯಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಧಾರವಾಡ ತಾಲೂಕಿನ ಶಿವಳ್ಳಿ ಗ್ರಾಮದಲ್ಲಿ ವಿಶಿಷ್ಟವಾದ ಕಲಿಕಾ ಹಬ್ಬವನ್ನು ಆಯೋಜಿಸಲಾಗಿತ್ತು. ಕೇವಲ ಪಠ್ಯಪುಸ್ತಕಕ್ಕೆ ಸೀಮಿತವಾಗದೆ ಆಟಪಾಠಗಳ ಮೂಲಕ ಮಕ್ಕಳ ಜ್ಞಾನದ ಹರವನ್ನು ವಿಸ್ತರಿಸುವ ಈ ಹಬ್ಬದಲ್ಲಿ ಸುತ್ತಮುತ್ತಲಿನ ಹಲವು ಗ್ರಾಮಗಳ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ದರು. ಈ ಕುರಿತಾದ ವಿಶೇಷ ವರದಿ ಇಲ್ಲಿದೆ ನೋಡಿ. ಪುಟಾಣಿ ಮಕ್ಕಳ ಕಲರವ ಮನೆ ಮಾಡಿತ್ತು. ಒಂದೆಡೆ ಗಣಿತದ ಲೆಕ್ಕಾಚಾರ, ಮತ್ತೊಂದೆಡೆ ಕತೆಗಳ ಲೋಕ. ಇದು ಶಿವಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ನಡೆದ ಕಲಿಕಾ ಹಬ್ಬದ ದೃಶ್ಯಾವಳಿಗಳು. ಧಾರವಾಡ ತಾಲೂಕಿನ ಸೋಮಾಪುರ, ಗೋವನಕೊಪ್ಪ, ಗೊಂಗಡಿಕೊಪ್ಪ, ಮಾರಡಗಿ, ಹೆಬ್ಬಳ್ಳಿ, ವನಹಳ್ಳಿ ಹಾಗೂ ಶಿವಳ್ಳಿ ಗ್ರಾಮಗಳ 1ರಿಂದ 5ನೆಯ ತರಗತಿ ವಿದ್ಯಾರ್ಥಿಗಳಿಗಾಗಿ ಈ ಅರ್ಥಪೂರ್ಣ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಲಿಕಾ ಹಬ್ಬದಲ್ಲಿ ಕೇವಲ ಪಾಠಗಳಿರಲಿಲ್ಲ, ಬದಲಾಗಿ ಮಕ್ಕಳ ಮನಸ್ಸನ್ನು ಅರಳಿಸುವ ಹಲವು ಆಯಾಮಗಳಿದ್ದವು. ಗಣಿತದ ಕಬ್ಬಿಣದ ಕಡಲಿಯಂತಿರುವ ಗಣಿತವನ್ನು ಆಟಗಳ ಮೂಲಕ ಸರಳವಾಗಿ ತಿಳಿಸಿಕೊಡಲಾಗಿತ್ತು. ಹುಡುಕಾಟದ ಮೂಲಕ ಜ್ಞಾನಾರ್ಜನೆ ಮಾಡುವ ರೋಚಕ ಆಟ ಮಕ್ಕಳಿಗೆ ಹೊಸ ಅನುಭವ ನೀಡಿತು. ಛದ್ಮವೇಷ, ಪಾತ್ರಾಭಿನಯ, ಕತೆ ಹೇಳುವುದು ಮತ್ತು ಚಿತ್ರ ವಿಶ್ಲೇಷಣೆಯ ಮೂಲಕ ಮಕ್ಕಳ ಕಲ್ಪನಾ ಲೋಕಕ್ಕೆ ರೆಕ್ಕೆ ನೀಡಲಾಯಿತು. ರಸಪ್ರಶ್ನೆ, ಕೈಬರಹ ಸ್ಪರ್ಧೆ ಹಾಗೂ ಪಾಲಕರು ಮತ್ತು ಮಕ್ಕಳ ಸಂಬಂಧದ ಕುರಿತು ಚರ್ಚೆಗಳು ನಡೆದವು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಯೋಜಕ ಎ.ಎಚ್. ನದಾಫ್, ಸಿಆರ್ಪಿ ಮಲ್ಲಿಕಾರ್ಜುನ್ ಉಪ್ಪಿನ್, ಸಿಆರ್ಪಿ ದಳವಾಯಿ ಅವರು ಉಪಸ್ಥಿತರಿದ್ದು ಮಕ್ಕಳನ್ನು ಹುರಿದುಂಬಿಸಿದರು. ಶಿವಳ್ಳಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಎಸ್. ಕುಂಬಾರ್ ನೇತೃತ್ವದಲ್ಲಿ ಶಿಕ್ಷಕ ಸಂಘದ ನಿಂಗಪ್ಪ ಕಂಬಾರ್, ಅಜಿತ್ ದೇಸಾಯಿ, ಎ.ಐ. ಲಕ್ಕಮ್ಮನವರು ಸೇರಿದಂತೆ ಹಲವರು ಯಶಸ್ವಿ ನಿರ್ವಹಣೆ ಮಾಡಿದರು. ಶಾಲಾ ಅಭಿವೃದ್ಧಿ ಮತ್ತು ಮೇಲು ಉಸ್ತುವಾರಿ ಸಮಿತಿಯ ಅಧ್ಯಕ್ಷರಾದ ನಾಗೇಶ್ ಮೊರಬ್ ಹಾಗೂ ಉಪಾಧ್ಯಕ್ಷೆ ರೇಖಾ ಗೋಯಪ್ಪನವರು ಈ ಹಬ್ಬಕ್ಕೆ ಸಾಕ್ಷಿಯಾಗಿದ್ದರು. ಜೊತೆಗೆ ಈರಣ್ಣ ಬಡಪನವರ, ಜ್ಯೋತಿ ಶಿಂಪಿ, ಶಾಬುದ್ದೀನ್ ಮುಲ್ಲಾ, ಚಿದಾನಂದ ಬಾರ್ಕೇರ, ಶಂಶುದ್ದೀನ್ ನಾಯ್ಕರ್ ಹಾಗೂ ರೇಖಾ ಕದಂ ಅವರು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿದ್ದರು. ಒಟ್ಟಾರೆಯಾಗಿ ಶಿಕ್ಷಣ ಎಂದರೆ ಕೇವಲ ಅಂಕ ಗಳಿಕೆಯಲ್ಲ, ಅದು ಜೀವನದ ಕೌಶಲ್ಯಗಳನ್ನು ಕಲಿಯುವ ಹಬ್ಬ ಎಂಬುದನ್ನು ಶಿವಳ್ಳಿಯ ಈ ಕಲಿಕಾ ಹಬ್ಬ ಸಾಬೀತುಪಡಿಸಿದಂತಿತ್ತು.